ಪೊಲಿಟಿಷಿಯನ್ ಅಂಡ್ ಪತ್ರಕರ್ತರು ಇಬ್ರು ಕೂಡ ಕಾಂಬಿನೇಷನ್ ಅಲ್ಲಿ ಲೈಫ್ ಲೀಡ್ ಮಾಡಿದ್ದು, ಮದುವೆ ಆಗಿದ್ದು ನಿಮ್ದೇ ನೋಡಿರೋದು ಅನ್ಸುತ್ತೆ. ಐ ಥಿಂಕ್ ಅದು ಆಕ್ಸಿಡೆಂಟಲಿ ಆದರೂ ಕೂಡ ನನ್ನ ಮನಸ್ಸಲ್ಲಿ ಮದುವೆ ಆಗಬಾರ್ದು ಅಂತ ಇದ್ದರೂ ಕೂಡ ಮದುವೆ ಆದಮೇಲೆ ನನಗನ್ಸಿದ್ದು ವಿ ವರ್ ಮೇಡ್ ಫಾರ್ ಈಚ್ ಅದರ್. ಕಾರ್ಪೊರೇಟರ್ ಆಗಿದ್ದಾಗಲೇ ಮದುವೆ ಆಗುತ್ತೆ, ನೀವು ದಾಂಪತ್ಯ ಜೀವನಕ್ಕೆ ಕಾಲಿಡ್ತೀರಾ. ಅದಾದಮೇಲೆ MLAಗೆ ಯಾವ ರೀತಿಯಾಗಿ ಎಂಟ್ರಿ ಆದ್ರಿ ಅಂತ? ರಾಜಾಜಿನಗರ ಅಂತಂತಂದರೆ ಇದು ಒಂದು ಕಾಲದಲ್ಲಿ ಕಮ್ಯುನಿಸ್ಟರ ಸ್ಟ್ರಾಂಗ್ ಫೋಲ್ಡ್ ಆಗಿತ್ತು. MS ಕೃಷ್ಣನ್ ಅವರು 83ರಲ್ಲಿ 85ರಲ್ಲಿ ಇಲ್ಲಿಂದ ಗೆದ್ದಿದ್ರು. ಇದಕ್ಕೆ ಮುಂಚೆ ರಾಜಾಜಿನಗರ ಮಲ್ಲೇಶ್ವರದ ಭಾಗ ಆಗಿತ್ತು. ಮಲ್ಲೇಶ್ವರದಿಂದ MS ಕೃಷ್ಣನ್ ಗೆಲ್ತಾಯಿದ್ರು. ಅಂಥ ಕಡೆ ಗೆಲ್ಲೋದು ಭಾಳ ಕಷ್ಟ ಇತ್ತು. ಜೊತೆಗೆ ಕ್ಯಾಸ್ಟ್ ಇಲ್ಲ, ನಮಗೆ ಕನೆಕ್ಷನ್ಸ್ ಇಲ್ಲ. ಅಂಥ ಹಿನ್ನೆಲೆಯಲ್ಲಿ ಬಂದು ಒಬ್ಬ ಕ್ಯಾಂಡಿಡೇಟ್ ಆಗಿ 1984ರಲ್ಲಿ MS ಕೃಷ್ಣನ್ ಮೇಲೆ, ನಮ್ಮ ಫಾರ್ಮರ್ MLA ಲಕ್ಕಣ್ಣ ಅವ್ರ ಮೇಲೆ ಗೆದ್ದಿದೆಯಲ್ಲ, ಅದೊಂದು ನಿಜವಾದ ಒಂದು ಒಂದು ಬೆಂಗಳೂರಿನಲ್ಲೇ ಒಂದು ಬೆರಗು ಹುಟ್ಟಿಸಿದ ಸಂಗತಿ. ಈ ಹುಡುಗ ಗೆದ್ದುಬಿಟ್ನಲ್ಲ ಅಂತ. ನಂದು ಫಸ್ಟ್ ಟೈಮ್ ಕಾರ್ಪೊರೇಷನ್ಗೆ ಎಲೆಕ್ಷನ್ ಖರ್ಚಾಗಿದ್ದು 2400 ರೂಪಾಯಿ. ಓಕೆ, MLA ಎಲೆಕ್ಷನ್ಗೆ ಎಷ್ಟು ಖರ್ಚಾಗಿದೆ? ಫಸ್ಟ್ ಟೈಮ್ 94ರಲ್ಲಿ ಐ ಥಿಂಕ್ ಅಬೌಟ್ 3 to 4 lakhs. ಯಜಮಾನ್ರು ದೊಡ್ಡ ರಾಜಕಾರಣಿ ಆಗ್ತಾರೆ, ಗೆಲುವಿನ ಸರಮಾಲೆಗಳೇ ಬರುತ್ತೆ ಅವರಿಗೆ. ಆದರೂ ಕೂಡ ಯಾವತ್ತೂ ಸಾಕಪ್ಪ ಕೆಲಸ ಕ್ವಿಟ್ ಮಾಡೋಣ ಅಂತ ಅನಿಸ್ಲಿಲ್ಲ ಮೇಡಮ್? ಖಂಡಿತ ಅನಿಸಿಲ್ಲ. ಈಗಲೂ ನಾನು ಕೆಲಸ ಕ್ವಿಟ್ ಮಾಡಲಿಲ್ಲ. ಕೋವಿಡ್ ಆದ್ರಿಂದ ಏನು ನಿಮಗೆ ಗೊತ್ತು, ಕೋವಿಡ್ ಸಂದರ್ಭದಲ್ಲಿ ಜರ್ನಲಿಸ್ಟ್ಗಳು ಎಷ್ಟು ಕಷ್ಟಪಟ್ಟರು ನ್ಯೂಸಿಗೆ, ಬೇರೆದಕ್ಕೆ ಎಲ್ಲ ಅಂತ. ಜೊತೆಗೆ ತುಂಬ ಆಫೀಸ್ಗಳಿದೆ. ಐ ಥಿಂಕ್ ಒಂದು 400-500 ಜನ ನಾವು ಕೆಲಸ ಕಳ್ಕೊಂಡ್ವಿ. ನಂಗೆ ಈಗಲೂ ಯಾರು ಕರೆದು ಕೆಲಸ ಕೊಟ್ಟರು ಅಷ್ಟೇ ಖುಷಿಯಾಗಿ, ಅಷ್ಟೇ 9:30 ಹೋಗಿ ಕೆಲಸ ಮಾಡ್ತೀವಿ.